ಸುಮಾರು ಮಲ್ಲೇಶ್ 22 ವಯಸ್ಸು, ಚೇತನ್ ಸಾಯಿ ಸಿಳ್ಳೆಕ್ಯಾತ 21 ವರ್ಷ, ಈ 3 ಜನನು ಕೂಡ ಒಬ್ಬರನ್ನ ಹತ್ಯೆ ಮಾಡ್ತಾರೆ. ಒಡಿಶಾ ಮೂಲದ ನದಿಗೆ ತಳ್ಳಿಬಿಡ್ತಾರೆ. ಅವನಿಗೆ ತಲೆಗೆ ಬೇಟ್ ಬಿದ್ದಿರೋದ್ರಿಂದ ನದಿಯಿಂದ ಈಚೆ ಬರಕ್ಕಾಗಲ್ಲ. ಇನ್ನ ಇಬ್ಬರನ್ನ ನದಿಗೆ ತಳ್ತಾರೆ. ಅವರು ಈಜ್ ಬರೋದ್ರಿಂದ ಎಸ್ಕೇಪ್ ಆಗಿ ಬಂದಿದ್ದಾರೆ. ಅದಾದ ತಕ್ಷಣ ಏನ್ ಮಾಡ್ತಾರೆ, ಆ ಇಸ್ರೇಲ್ ಒಬ್ಬ ಮಹಿಳೆ ಇರ್ತಾಳೆ. ಇಸ್ರೇಲ್ ಮಹಿಳೆ ಮತ್ತು ಆ ಹೋಮ್ ಸ್ಟೇ ನಡೆಸುವಂತ ಒಬ್ಬ ಹಂಪಿಯ ಒಬ್ಬ ಮಹಿಳೆ ಇರ್ತಾರೆ. ಇವ್ರ ಮೇಲೆ ಅತ್ಯಾಚಾರ ಮಾಡ್ತಾರೆ. ಅವ್ರು 3 ಜನ ಹೊಡೆದು ಆದ್ಮೇಲೆ ಇವರು ಮಹಿಳೆ ಮೇಲೆ ಅತ್ಯಾಚಾರ ಮಾಡ್ತಾರೆ. ಅಂದ್ರೆ ಅವರು ಫಸ್ಟ್ ದುಡ್ಡು ಕೇಳ್ತಾರೆ. ದುಡ್ಡು ಆದ್ಮೇಲೆ ಈ ಅತ್ಯಾಚಾರಗಳು ಆಗಿದ್ದು. ಅಲ್ಲ ಅಧ್ಯಕ್ಷ, ಫಾರಿನರ್ಸ್ ಮೇಲೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಅಟ್ಯಾಕು ಅತ್ಯಾಚಾರ ಆಗ್ತಾ ಇದೆ. ನಿನ್ನೆ ರಾಜ್ಯ ಸರ್ಕಾರದ ಯೋಜನೆಗಳನ್ನ ಯಾವುದೋ ಯೂನಿವರ್ಸಿಟಿನವ್ರು ಮೆಚ್ಕೊಂಡಿದ್ರು, ವಿದೇಶಿಗರು ಗುಣಗಾನ ಮಾಡಿದ್ರು. ಈಗ ವಿದೇಶಿಗರ ಮೇಲೆ ಈ ಪ್ರಮಾಣದಲ್ಲಿ ಅತ್ಯಾಚಾರ ಸಾವು ನಡೀತಾ ಇದ್ರು ಕೂಡ ಈ ಸರ್ಕಾರ ಏನೋ ಗಮನಿಸಲ್ಲ. ಏನು ವಿದೇಶಿಗರು ಇದನ್ನ ಬಹಳ ಮೆಚ್ಕೊಂಡ್ಬಿಟ್ಟಿದಾರ? ಸರ್ಕಾರದಲ್ಲಿ ಯಾರಿದ್ದಾರೆ ಕೇಳಿ. ಅಲ್ಲೂ ಅನಾಥ ಕೂಡ ಅನಾಥ ಆಗ್ಬಿಟ್ರೆ ಈ ಸದನದಲ್ಲಿ ರಕ್ಷಣೆ ಬರಬೇಕಾಗಿ ಅಲ್ಲೂ ಕಾನೂನು ಸುವ್ಯವಸ್ಥೆ ಅನಾಥ ಯಾರು ಕೇಳೋದಿಲ್ಲ. ಏನ್ ಮಾಡಿದ್ರಿ ನಾವು? ಏನ್ ಮಾಡೋದು? ಮಾತಾಡಾಯ್ತು, ಅವ್ರು ಮಾತಾಡ್ಲಿ. ಪೀಠದಲ್ಲಿ ಕುತ್ಕೊಂಡು ನೀವು ಅಸಹಾಯಕರಾಗುವಂತ ಪ್ರಶ್ನೆ ಅಲ್ಲ. ಈಗ ಅಸಹಾಯಕ ಪ್ರಶ್ನೆ ಅಲ್ಲ. ಈಗ ನಮಗೆ ಬೆಳಿಗ್ಗೆ ಪ್ರಾರಂಭ ಆಗಿದೆ. ನೀವು ಅಸಹಾಯಕತೆ ವ್ಯಕ್ತ ವಿದೇಶಿ ಮಾಡ್ತಾರೆ. ಈ ಸರ್ಕಾರಕ್ಕೆ ಸಂವೇದನೆ ಯಾರಿಗೆ ಬಿಲ್ ಪ್ರೆಸೆಂಟ್ ಮಾಡ್ತೀರಿ ನೀವು ಇಲ್ಲಿ ವಿಷಯ ಮಾಡಿದ್ರೆ ಬಿಲ್ ಪ್ರೆಸೆಂಟ್ ಮಾಡ್ತೀವಿ. ಆಯ್ತು. ಈಗ ನಿಮಗೆ ಗೊತ್ತಿದೆ, ನಿನ್ನೆ ವಿರೋಧ ಪಕ್ಷದ ನಾಯಕರು ಒಬ್ರು ಒಂದೇ ನಿಮಿಷ ಇದ್ದವ್ರೊಬ್ರು ಅವರು ಹೊರಟೋದು. ಸರ್, ಅವರು ಹೊರಟೋದು. ಅಧ್ಯಕ್ಷ ಅಶೋಕ್ ಒಂದು ನಿಮಿಷ. ನಿನ್ನೆ ವಿರೋಧ ಪಕ್ಷದ ನಾಯಕರು ರಾತ್ರಿ 10:15 ತನಕ ಇಲ್ಲಿ ಕುತ್ಕೊಂಡಿದ್ದಾರೆ. ಬೆಳಿಗ್ಗೆ 9:45 ಬಂದು ಇಲ್ಲಿ ಕುತ್ಕೊಂಡಿದ್ದಾರೆ. ಬಹಳ ವಿದೇಶದ ಬಗ್ಗೆ ನಮ್ಮ ಸರ್ಕಾರದ ಬಗ್ಗೆ ಹೊಗಳಿದ್ದಾರೆ. ಯಾವ್ದೋ ಯೂನಿವರ್ಸಿಟಿನವ್ರು ಹೊಗಳಿದ್ದಾರೆ ಅಂತ ಹೇಳ್ತಾರೆ. ವಿದೇಶಿಗರ ಮೇಲೆ ಇಷ್ಟು ಪ್ರಮಾಣದಲ್ಲಿ ರೇಪ್ ಆಗಿ ಮರಣ ಆಗ್ತಾ ಇದ್ರೆ ಈ ಸರ್ಕಾರಕ್ಕೆ ಸಂವೇದನೆ ಇಲ್ಲೇನೋ? ಈ ಸರ್ಕಾರಕ್ಕೆ ಏನು ಅನ್ಸೋದಿಲ್ವಾ? ಸರ್, ಈಗ ಸಿದ್ದರಾಮಯ್ಯ ಭಾಷೆಯಲ್ಲಿ ಹೇಳಬೇಕು ಅಂದ್ರೆ ಮಾನವರೇ ಆಗಿಲ್ವಾ ಸರ್ಕಾರಕ್ಕೆ? ನಾನು ಇದಕ್ಕೆ ಪೊಲೀಸರು ಯಾಕೆ ಇಷ್ಟೆಲ್ಲ ನಡೀತಿದ್ರು ಕೂಡ ಪೊಲೀಸರು ದಯವಿಟ್ಟು ಸರ್ಕಾರದ ಅದು ನೀವು ಒಬ್ಬರಿದ್ದೀರಿ, ಬೇರೆ ಯಾರಿದ್ದಾರೆ? ಈಗ ನಿಲ್ಲುವಂಥದ್ದು ಎಲ್ಲಕ್ಕೆ ಮಾತಾಡ್ತಾರೆ. ಮಾತಾಡ್ತೀನಿ. ಆಯ್ತು, ಒಂದೇ ತಗಡಿಗೆ ಹಾಕಿ ಅವರು ಮಾತಾಡ್ಲಿಕ್ಕೆ ತಾವು ಕೊಟ್ಟಿದ್ದೀರಿ. ಈಗ ಆಯ್ತು, ಅದಕ್ಕೆ ನೀವು ಯಾಕೆ ಮಾಡಿ ಮಾತಾಡ್ತೀರಿ? ಈಗ ಆಯ್ತು, ಪ್ರತಿಪಕ್ಷರಾಗಿ ಆಯ್ತು ಅವ್ರೆ, ಆಯ್ತು ಬುದ್ಧಿವಂತ ಹೇಳಿ ಸಾಕು. ನಿಮ್ ಬುದ್ಧಿವಾದ ನಮ್ಗೆ ಆಯ್ತು. ಕೂತ್ಕೊಳ್ಳಿ ಚಂದ್ರಪ್ಪ ಅವ್ರೆ, ಆಯ್ತು ಅಲ್ಲಿ ಕೂತ್ಕೊಳ್ಳಿ. ಆಯ್ತು, ಹೌದಾ? ನಾನು ಇಲ್ಲ ಅಂತ ಹೇಳಿ ನೋಡಿ. ಪ್ರತಿಪಕ್ಷ ತಾವೇನಿವತ್ತು ಹೇಳ್ತಿದ್ದೀರಾ ಅದು ನಾನು ತಪ್ಪಂತ ಹೇಳೋದಿಲ್ಲ. ಸರ್ಕಾರದೆಲ್ಲ ಮಂತ್ರಿಗಳೆಲ್ಲರೂ ಕೂಡ ಇರಲೇಬೇಕು. ಅವ್ರು ಇಲ್ಲದನ್ನು ಯಾರಿಗೂ ಸಹಿಸ್ಲಿಕ್ಕೆ ಆಗುದಿಲ್ಲ. ಈ ಸರ್ಕಾರದ ಮರ್ಯಾದೆಯನ್ನು ಮಂತ್ರಿಗಳೇ ತೆಗಿತಾರೆ ಅಷ್ಟೇ. ಇಷ್ಟು ಉತ್ತಮವಾದ ಕೆಲಸ ಮಾಡಿಕೊಂಡು ಸರಿಯಾದ ಸಮಯಕ್ಕೆ ಬರದೆ ಈ ಮಂತ್ರಿಗಳೇ ಆ ಒಂದು ಗೌರವ ತೆಗಿತಾರೆ. ಬೇರೆಲ್ಲ ಕೆಲಸ ಮಾಡಿಕೊಂಡು ಇವತ್ತು ಆಯ್ತು ಆಯ್ತು ನೋಡಿ. ನಾನು ಹೇಳಿ ಕೇಳಿ, ಮುನಿಯಪ್ಪನ ಮಂತ್ರಿ ಅವರು ಕೇಳಿ. ಇಲ್ಲಿ ಸಂಜೆ ಹೊತ್ತು ಆಗುವ ಕೃಷ್ಣ ಬೈರ ಒಬ್ಬ ಬಿಟ್ಟು ಬೇರೆ ಯಾರು ಇಲ್ಲ.
ಇದ್ದ ಕಾರಣ 4-5 ಜನ ಮಾತಾಡಿದ್ರು. ಊರಿಗೊಬ್ಳೆ ಪದ್ಮ ಅವರೊಬ್ಬರು ಇಲ್ಲದಿದ್ರೆ ಅವ್ರಿಗೆ ಮಾತಾಡುವ ಅವಕಾಶ ಇರಲಿಲ್ಲ. ನಾವೆಲ್ಲರೂ ಕೂಡ ಸಹಾಯದಾಗಿ ತಗೊಳ್ತೇವೆ. ಈ ಅಸೆಂಬ್ಲಿಯಲ್ಲಿ ಮಂತ್ರಿಗಳಿಗೆ ಬರ್ಲಿಕ್ಕೆ ಇಷ್ಟ ಇಲ್ಲದ ಲೇಟ್ ಮತ್ತೆ ಯಾಕೆ ಮಂತ್ರಿ ಆಗಬೇಕು? ಬರುವವರು ಕೂತ್ಕಳಿಸಿ ಅಲ್ಲ, ಮಂತ್ರಿ ಆಗ್ಬೇಕಂತೆ. ಅಸೆಂಬ್ಲಿಗೆ ಬಂದು ಕೂತ್ಕೊಂಡು ಉತ್ತರ ಕೊಡ್ಲಿಕ್ಕೆ ಸರ್ಕಾರದ ಪರವಾಗಿ ನಿಲ್ಲಿಕ್ಕೆ ಆಗುದಿಲ್ಲ. ಅದನ್ನೇನ್ ಮಾಡಬೇಕಾದ್ರೆ ನೀನು ಅವರೊಬ್ಬರು ಇಲ್ಲದಿದ್ರೆ 5-6 ಜನ ಮಾತಾಡ್ಲಿಕ್ಕೆ ಆಗ್ತದ? ನಮ್ಗೆ ಎಷ್ಟು ಸಮಯ ಇದಾಗ್ತಿತ್ತು. ಈಗ ಬೆಳಿಗ್ಗೆ ಅವ್ರು ಕರೆಕ್ಟ್ ಈಗ ತೆಕ್ಕೊಂಡು ನಮ್ದು ಕಾರ್ಯಕ್ರಮದೆಲ್ಲ ಇದೆ. ಅದು ಅವ್ರು ಹೇಳಿದಾಗ ತಪ್ಪಂತ ಹೇಳಿಕ್ಕೆ ಆಗುದಿಲ್ಲ ಅಲ್ಲ, ಅದು ನಮ್ಗೆ ಡಿಫೆಂಡ್ ಮಾಡ್ಲಿಕ್ಕೆ ಎಲ್ಲಿ ಕೂಡ ಆಗುದಿಲ್ಲ. ಈಗ ಬೇಗ ಮುಗಿಸಿ ಮತ್ತೆ ಬಿಲ್ ನಾವು ತೆಕ್ಕೊಳ್ಳುವ. ನೀವು ಮಧ್ಯಾಹ್ನ ಮಾತಾಡಿ. ಸನ್ಮಾನ್ಯ ಅಧ್ಯಕ್ಷರೇ, ನಮ್ಮ ನಾಯಕರು ಪದೇ ಪದೇ ಪದ್ಮಾವತಿ ಅಂತಾರೆ. ಯಾರಿಗೆ ಪದ್ಮಾವತಿ ನನ್ಗೆ ಗೊತ್ತಿಲ್ಲ. ಅದಕ್ಕೋಸ್ಕರ